ನಾನಿವತ್ತು ಡೇ 5 ಔಟ್ ಆಫ್ 100 ಡೇ ವ್ಲಾಗಿಂಗ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಹಾಗೆ ನಾನು ಚಾಲೆಂಜಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. Okay, let's go. ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತು ನಮ್ಮ ಫ್ರೆಂಡಿನ ವಾಟರ್ ಬಾಟ್ಲಿಂದ ಮಾಡಿರುವ ರಾಕೆಟ್ನ ಲಾಂಚ್ ಮಾಡಬೇಕು. ಇದು ಎಕ್ಸಾಕ್ಟ್ಲಿ ಒಂದು ನಾರ್ಮಲ್ ಟಾಯ್ ಥರ ಅಂದ್ಕೊಳ್ಬೋದು ನೀವು, ಬಟ್ ಅದೊಂದು ರಾಕೆಟ್. ಏರ್ ಫೋರ್ಸ್ ಫಿಸಿಕ್ಸ್ ಎಲ್ಲ ವರ್ಕ್ ಆಗುತ್ತೆ ಅದರಲ್ಲಿ. ಒಂದು ವಾಟರ್ ಬಾಟಲ್ ತೊಗೊಂಡು ಅದರಲ್ಲಿ ವಾಲ್ಪಿನ್ ಹಾಕಿ ಮತ್ತು ಕ್ಯಾಪಲ್ಲಿ ವಾಲ್ಪಿನ್ ಫಿಕ್ಸ್ ಮಾಡಿ ಹಾಫ್ ವಾಟರ್ ಫಿಲ್ ಮಾಡಿ ಹಾಫ್ ಏರ್ ಫಿಲ್ ಮಾಡಿ ಆ್ಯಂಡ್ ಕ್ಯಾಪ್ ಬಿಟ್ಟ ತಕ್ಷಣ ಹಾರೋಗುತ್ತೆ. ಸೊ ಅದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ನಿನ್ನೆ ಮುಂಚೆ ಮಾಡಿದ್ದೆ ಆ್ಯಂಡ್ ಅದು ಫೇಲ್ ಆಯಿತು. ನಿನ್ನೆ ಮಾಡಿರೋ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು. ನೈಟ್ ಟೈಮ್ ಮಾಡಿದೆ ಆ್ಯಂಡ್ ಇವಾಗ ಡೇ ಟೈಮಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಅದು ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಅದೇ ಆನ್ ಸ್ಪಾಟಿಗೆ ಹೋಗಿ ಪಂಪ್ ಹೊಡಿತೀನಿ. ಮುಂಚೆನೇ ಒಂದು ಸ್ವಲ್ಪ ಪಂಪ್ ಹೊಡೆದು ಇಟ್ಟಿದ್ದೀನಿ ಆ್ಯಂಡ್ ಆಗುತ್ತೆ ಅಂದ್ಕೊತೀನಿ ಗೈಸ್, ಹಾರುತ್ತೆ ಅಂದ್ಕೊತೀನಿ. ನಾನು ಮಾಡಿದ್ದೀನಿ ಗೈಸ್. ಸೊ ಆಲ್ ಸೆಟ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ. ಸೊ ಆ ಸ್ಪಾಟಲ್ಲಿ ಹೋಗಿ ಎಲ್ಲ ತೆಗೆದ್ಬಿಟ್ಟು ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ವಾಟರ್ ಬಾಟ್ಲ್ ಎಕ್ಸ್ಟ್ರಾ ಇದೆ ಗೈಸ್. ಸೊ ಈವ್ನಿಂಗ್ ಟೈಮಲ್ಲಿ ಸೇಮ್ ಸ್ಪಾಟಲ್ಲಿ ಬಂದಿದ್ದೀನಿ ಆ್ಯಂಡ್ ಇಲ್ಲೆಲ್ಲ ಅರೇಂಜ್ ಮಾಡಿದ್ದೀನಿ. ಸೊ ಬಾಟಲ್ ಎಕ್ಸ್ಪೆರಿಮೆಂಟ್ಗಾಗಿ ನಮ್ಮ ಫ್ರೆಂಡ್ ಬಾಟಲ್ ಇಲ್ಲಿದೆ ಹಾಗೆ ನನ್ನ ಬಾಟಲ್ ಇಲ್ಲಿದೆ. ಸೊ ಎರಡು ಬಾಟಲ್ ಜೊತೆ ರಾಕೆಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕು ಆ್ಯಂಡ್ ದೊಡ್ಡ ಪಂಪ್ ತಂದಿದ್ದೀನಿ ಆ್ಯಕ್ಚುಲಿ, ಯಾಕಂದರೆ ಏರ್ ಕರೆಕ್ಟಾಗಿ ಬರಲಿ ಅಂತ, ಜಾಸ್ತಿ ಜಲ್ದಿ ಏರ್ ಹೊಡಿಬೇಕಂತ. ಆ್ಯಂಡ್ ಸನ್ಸೆಟ್ ಆಗ್ತಾಯಿದೆ. ಸೊ ಫಟ್ ಅಂತ ಎಕ್ಸ್ಪೆರಿಮೆಂಟ್ ಮುಗಿಸ್ಬೇಕು. ಆ್ಯಂಡ್ ಗೈಸ್, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರಾಕೆಟ್ನ ಆಡಿಸ್ತಾ ಇದ್ದೀವಿ. ಅದು ಯಾವ ರಾಕೆಟ್ ಅಂದರೆ ವಾಟರ್ ಬಾಟಲಿಂದ ಮಾಡಿರುವ ರಾಕೆಟ್. ಸೊ ಅದರಲ್ಲಿ ವಾಟರ್ ಬಾಟಲ್ ಮತ್ತು ಹಾಫ್ ಏರ್ ಹಾಕಿರ್ತೀವಿ. ಹಾಗೆ ವಾಟರ್ ಬಾಟಲ್ ಕ್ಯಾಪಲ್ಲಿ ಒಂದು ವಾಲ್ಪಿನ್ ಇರುತ್ತೆ. ಸೊ ಹಳೆ ಸೈಕಲ್ ವಾಲ್ಪಿನ್ ಸಿಗುತ್ತೆ. ಸೊ ಅದರಲ್ಲಿ ಹಾಫ್ ಏರ್ ಹಾಕಿ ಹಾಫ್ ವಾಟರ್ ಹಾಕಿದರೆ ಪ್ರೆಷರ್ ಬೀಳುತ್ತೆ. ಸೊ ಪ್ರೆಷರ್ ಬಂದಾಗ ಆ ಪ್ರೆಷರಿಂದ ನೀರು ವಾಟರ್ನ ಪುಷ್ ಮಾಡುತ್ತೆ. ಹಾಗೆ ವಾಟರ್ ಕ್ಯಾಪ್ ತೆಗೆದ ತಕ್ಷಣ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿ ಬಾಟಲ್ ಹಾರುತ್ತೆ. ಸೊ ಫೈನಲಿ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಏರ್ ಹೊಡಿಬಿಡ್ತೀನಿ, ನೋಡ್ತಾ ಇರಿ ಗೈಸ್. ಸೊ ಇವಾಗ ಫಟ್ ಅಂತ ಏರ್ ಹೊಡಿಬೇಕು. ಸೊ ಅದಕ್ಕಾಗಿ ನಾನು ಪಂಪ್ ತೊಗೊಂಡಿದ್ದೀನಿ. ಗೈಸ್ ವಾಲ್ಪಿಂಗ್ ಹಾಕಿದ್ದೀನಿ. ಸೊ ಈಗ 1 2 3 4 5 6 7 8 9 10 11 12 13 14 ಗೈಸ್ ಫೈನಲಿ ಆಲ್ಮೋಸ್ಟ್ ತುಂಬ ಖತರ್ನಾಕ್ ಏರ್ ಹೊಡೆದಿದ್ದೀನಿ. ಫಿಲ್ ಆಗಿದೆ, ತುಂಬ ಟೈಟ್ ಆಗಿದೆ. ಸೊ ಈ ಬಾಟಲ್ನ ಈ ಸೈಡ್ಗೆ ಇಡ್ತೀನಿ. ಸೊ ನನ್ನ ಬಾಟ್ಲಿಗೆ ಒಂದು ಸ್ವಲ್ಪ ಏರ್ ಹೊಡ್ಕೊತೀನಿ. ಸೊ ಗೈಸ್ ಬನ್ನಿ ಏರ್ ಹೊಡೆಯೋಣ. 1 2 3 4 5 ಗೈಸ್, ಈ ಒಂದು ಬಾಟ್ಲಲ್ಲಿ ಏರ್ ತುಂಬ ಪ್ರೆಷರ್ ಆಗಿದೆ. ಏರ್ ಪ್ರೆಷರ್ ತುಂಬ ಇದೆ, ಯಾಕಂದರೆ ಮನೇಲಿ ಹೊಡೆದಿದ್ದೀನಿ. ಆ ಏರ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಲಾಸ್ಟ್ ಒಂದು ಸಲ ಹೊಡಿತೀನಿ. 1 2 ಗೈಸ್, ಈ ಬಾಟ್ಲಲ್ಲಿ ಏರ್ ತುಂಬ ಪ್ರೆಷರ್ ಆಗಿದೆ. ಆ್ಯಂಡ್ ಇದು ನನ್ನ ಬಾಟ್ಲು, ಇದು ನಮ್ಮ ಫ್ರೆಂಡ್ ಬಾಟ್ಲು. ಗೊತ್ತಿಲ್ಲ ಗೈಸ್ ಯಾಕಂತ, ಬಟ್ ಈ ಫ್ರೆಂಡ್ ಬಾಟ್ಲಿಂದ ಇನ್ನು ಸ್ವಲ್ಪ ಲೀಕ್ ಆಗ್ತದೆ ಏರು. ಸೊ ನೋಡ್ಬೋದು, ಇದು ನನ್ನ ಬಾಟಲು, ಇದು ನಮ್ಮ ಫ್ರೆಂಡ್ ಬಾಟ್ಲು. ಇದು ನನ್ನ ರಾಕೆಟ್, ಇದು ನಮ್ಮ ಫ್ರೆಂಡ್ ರಾಕೆಟ್. ಸೊ ಬನ್ನಿ ಹಾಡ್ಸೋಣ ರಾಕೆಟ್ ಹೇಗಾಗುತ್ತೆ ಅಂತ. ಆ್ಯಂಡ್ ನೋಡ್ತಾ ಇರಿ ಗೈಸ್. ಸೊ ಈ ಚಾಲೆಂಜಿಂಗ್ ವಿಡಿಯೋ ಹಾಗೆ ವೇಟ್ ಮಾಡಿದ್ರೆ ಲೇಟ್ ಆಗಿಬಿಟ್ಟು ಸನ್ಸೆಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಈ ಚಾಲೆಂಜಿಂಗ್ ವಿಡಿಯೋನ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಏರ್ ಪ್ರೆಷರಿಂದ ವಾಟರ್ ಬಾಟಲ್ ಸಕ್ಸಸ್ಫುಲಿ ಹಾರುತ್ತಾ ಇಲ್ಲ ಅಂತ ನೋಡೋಣ. ಲೆಟ್ಸ್ ಗೋ. ಸೊ ಗೈಸ್ ಫೈನಲಿ ವಾಟರ್ ಬಾಟಲ್ ಫಸ್ಟ್ ನಮ್ಮ ಫ್ರೆಂಡ್ ವಾಟರ್ ಬಾಟಲ್ ತೊಗೊತೀನಿ ಆ್ಯಂಡ್ ನಮ್ಮ ಫ್ರೆಂಡ್ ವಾಟರ್ ಬಾಟ್ಲಿಂದ ಹಾರಿಸಿ ನೋಡ್ತೀನಿ ಹಾರುತ್ತಾ ಇಲ್ಲ ಅಂತ ನೋಡ್ತಾರೆ. 3 2 1 ಗೈಸ್. ನಿನ್ನೆ ನಾವು ಟ್ರೈ ಮಾಡಿದ್ವಿ ಬಟ್ ಆಗಿದ್ದಿಲ್ಲ. ಬಟ್ ಇವತ್ತಿನ ಚಾಲೆಂಜಿಂಗ್ ವಿಡಿಯೋದಲ್ಲಿ ಸಕ್ಸಸ್ಫುಲಿ ನಮ್ಮ ಫ್ರೆಂಡಿನ ವಾಟರ್ ಬಾಟ್ಲ್ ಹಾರಿಸಿದ್ದೀವಿ. ಆ್ಯಂಡ್ ಎಷ್ಟು ಹೈಟ್ ಹೋಗ್ತಂತ ನೀವೇ ನೋಡಿದ್ದೀರಾ. ಆ್ಯಂಡ್ ಇವಾಗ ನನ್ನ ವಾಟರ್ ಬಾಟಲ್ ರಾಕೆಟ್ನ ಹಾರಿಸುವ ಸಮಯ. ಆ್ಯಂಡ್ ಅದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ವಾಟರ್ ಬಾಟ್ಲನ್ನ ಫಿಲ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಕನ್ನಡದಲ್ಲಿ ಮಾಡ್ತಿರೋ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಅನ್ಕೊಬೋದು.
ತುಂಬ ಕಡಿಮೆ ಜನ ಮಾಡಿದಾರ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡ್ತಾ ಇರಿ ಗೈಸ್, ಚಾಲೆಂಜ್ ಕಂಪ್ಲೀಟ್ ಮಾಡೋಣ. ಇವಾಗ ಈ ಬಾಟಲ ಟರ್ನ್, ದಿಸ್ ಬಾಟಲ್ಸ್ ಟರ್ನ್ ರೈಟ್ ನಾವು ಗೈಸ್. ಸೊ ರೈಟ್ ನಾವು ನಮ್ಮ ಫ್ರೆಂಡ್ ವಾಟರ್ ಬಾಟ್ಲಿಂದ ಹಾರ್ಸ್ ನೋಡಿದ್ವಿ, ಹೇಗೆ ಆಡ್ತಾ ಇದ್ದ ನೀವೇ ನೋಡಿದ್ದೀರಾ. ಆ್ಯಂಡ್ ಇವಾಗ ನಮ್ಮ ವಾಟರ್ ಬಾಟ್ಲು, ಸೊ ಇಲ್ಲಿ ಕುತ್ಕೊಂಡ್ಬಿಡ್ತೀನಿ ಒಂದು ಸೆಕೆಂಡ್. ಸೊ ಇವಾಗ ನಮ್ಮ ವಾಟರ್ ಬಾಟ್ಲ್ ಹೀಗಿದೆ. ಆ್ಯಂಡ್ ಈ ವಾಟರ್ ಬಾಟ್ಲಿಂದ ನಾನು ರಾಕೆಟ್ ಲಾಂಚ್ ಮಾಡ್ತೀನಾ, ಮಾಡೋಕ್ಕಾಗುತ್ತಾ ಇಲ್ಲ, ಅದು ಹಾರುತ್ತಾ ಇಲ್ಲ ಅಂತ ನಾನು ನಿಮ್ಗೆ ತೋರಿಸೇ ಬಿಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೋಡ್ತಾ ಇರಿ, ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾಲೆಂಜ್ ಮಾಡೋಕ್ಕೆ ನಾನು ಒಂದು ಏರಿಯಾಗೆ ಬಂದು ಮಾಡ್ತಾಯಿದ್ದೀನಿ. ಹಾಗೆ ತುಂಬ ವೇಟ್ ಇದೆ, 2-4 ಲೀಟರ್ ವಾಟರ್ ಬಾಟ್ಲ್ ಇದೆ, ಅದನ್ನು ತಂದು ಮಾಡ್ತಾಯಿದ್ದೀನಿ. ಹಾಗೆ ಪಂಪ್ ತಂದಿದ್ದೀನಿ, ವೇಟ್ ಇದೆ. ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಚಾಲೆಂಜಿಂಗ್ ಗೈಸ್, ನಮ್ಮ ರಾಕೆಟ್ ಲಾಂಚ್ ನೋಡ್ತಾ ಇರಿ. ನನ್ನ ಬಾಟಲ್ದು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದ್ರೆ ಫಿಕ್ಸ್ ಮಾಡ್ತೀನಿ ಕ್ಯಾಮ್ರಾ ಇವಾಗ ಗೈಸ್. ಫೈನಲಿ ನಮ್ಮ ರಾಕೆಟ್ ಇಲ್ಲಿದೆ. ಸೊ ಇವಾಗ ನನ್ನ ಫ್ಲೈ ಮಾಡುವ ಸಮಯ. ಆ್ಯಂಡ್ ಸೊ ಗೈಸ್, ವಾಟರ್ ಬಾಟಲ್ ಕೈಯಲ್ಲಿ ಹಿಡ್ತಿದ್ದೀನಿ, ನನ್ನ ಮುಖ ಕ್ಲಿಯರಾಗಿ ಬರ್ತಿಲ್ಲ ಅಂತ ಅಂದ್ಕೊತೀನಿ. ಸೊ ಈಗ ಫಟ್ ಅಂತ ಓಪನ್ ಮಾಡ್ತೀನಿ. 3, 2, 1 ಗೈಸ್. ಡ್ಯಾಮ್ ಗೈಸ್. ಫೈನಲಿ ನಮ್ಮ ರಾಕೆಟು ಲಾಂಚ್ ಆಗಿ ತುಂಬ ಹೈಟ್ ಹೋಯಿತು. ಆ್ಯಂಡ್ ನನ್ನ ಮುಖ ಸ್ವೆಟ್ ಆಗಿದೆ, ನನ್ನ ಮೈಕೆಲ್ಲ ಒದ್ದೆ ಆಗಿದೆ. ಬಟ್ ಸಕ್ಸಸ್ಫುಲಿ ನಮ್ಮ ರಾಕೆಟ್ ಲಾಂಚ್ ಕಂಪ್ಲೀಟ್ ಆಯಿತು. ಆ್ಯಂಡ್ ನಮ್ಮ ಫ್ರೆಂಡ್ ಬಾಟಲ್, ನನ್ನ ಬಾಟಲು ಡಿಫ್ರೆನ್ಸ್ ಏನಿಲ್ಲ. ಆ್ಯಂಡ್ ಎರಡು ಆಲ್ಮೋಸ್ಟ್ ಒಂದೇ ರೇಂಜ್ಗೆ ಹೈಟ್ ಹೋಯಿತು. ಬಟ್ ನಮ್ಮ ವಾಟರ್ ಬಾಟಲ್ನ ಹಾರಿಸಿದ್ದೀವಿ, ಬಟ್ ಅದು ಚೆನ್ನಾಗಿ ಹಾರಿತು. ಆ್ಯಂಡ್ ಇವಾಗ ನಮ್ಮ ಫ್ರೆಂಡ್ ವಾಟರ್ ಬಾಟಲ್ನ ಹಾರಿಸ್ಬೇಕು. ಅವಾಗ ರಿಕಾರ್ಡ್ ಪ್ರಾಪರಾಗಿ ಮಾಡಿದ್ದಿಲ್ಲ. ಆ್ಯಂಡ್ ನಮ್ಮ ಫ್ರೆಂಡ್ ವಾಟರ್ ಬಾಟಲ್ನ ಕರೆಕ್ಟಾಗಿ ಫಿಲ್ ಮಾಡಿಟ್ಟಿದ್ದೀನಿ, ಹಾಗೆ ಏರು ಫಿಲ್ ಮಾಡಿದ್ದೀನಿ ಸೆಕೆಂಡ್ ಟೈಮ್ಗಂತ. ಸೊ ಅದನ್ನು ಆಡ್ಸೋಣ ಬನ್ನಿ. 3, 2, 1 ಲೆಟ್ಸ್ ಗೋ. ಸೊ ಇಲ್ಲಿದೆ ನಮ್ಮ ಫ್ರೆಂಡ್ ವಾಟರ್ ಬಾಟಲ್, ಅದರಲ್ಲಿ ಸ್ವಲ್ಪ ಏರ್ ಕಡಿಮೆ ಆಗಿದೆ, ಹೊಡೆದ್ಬಿಡ್ತೀನಿ. ಫ್ರೆಂಡ್ ರಾಕೆಟ್ನ ಆಡಿಸ್ಬೇಕು ಇವಾಗ, ಅದಕ್ಕೋಸ್ಕರ ಏರ್ ಹೊಡಿತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಗೈಸ್. 1, 2, 3, 4, 5, 6, 7. ಸೊ ಬೇಸಿಕಲಿ ಇದರಲ್ಲಿ ಫುಲ್ ಆಗಿದೆ, ಅದಕ್ಕೆ ಆಚೆ ಬಂತು ಪ್ರೆಷರು. ಇವಾಗ ಫಟ್ ಅಂತ ರಾಕೆಟ್ ಲಾಂಚ್ ಮಾಡೋಣ, ಬಿಡಿ ಪಂಪ್ನ. 3, 2, 1 ಲೆಟ್ಸ್ ಗೋ. ಗೈಸ್, ಈ ಒಂದು ರಾಕೆಟ್ ಲಾಂಚ್ ನಮ್ಮ ಫ್ರೆಂಡ್ ರಾಕೆಟ್ ಅಷ್ಟೇ ಹೈಟ್ ಹೋಯ್ತು, ನಂದು ಎಷ್ಟು ಹೋಯ್ತು ಅಂತ. ಆ್ಯಂಡ್ ನೀವು ನೋಡಿದ್ರಿ ಯಾವ ಥರ ರೆಕಾರ್ಡ್ ಆಗಿದೆ ಅಂತ. ಸೊ ಇನ್ನು ಕೆಲವೊಂದಿಷ್ಟು ರಾಕೆಟ್ ಲಾಂಚ್ ಮಾಡಬೇಕು, ಅದಕ್ಕೆ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ನೋಡ್ತಾ ಇರಿ ಗೈಸ್. ನೀವು ನೋಡಿದ್ರಲ್ಲ, ನನ್ನ ಮೈಯೆಲ್ಲ ತೊಯ್ದುಬಿಟ್ಟಿದೆ, ಮೈಕೆಲ್ಲ ವೆಟ್ಟಾಗಿದೆ. ಆ್ಯಂಡ್ 2 ವಾಟರ್ ಬಾಟಲ್ನ ಹಾರಿಸಿದ್ದೀನಿ. ಸೊ ನೋಡಿದ್ರಿ, ನನ್ನ ವಾಟರ್ ಬಾಟ್ಲು ಹೈಟ್ ಹೋಯ್ತು, ನಮ್ಮ ಫ್ರೆಂಡ್ದು ಹೈಟ್ ಹೋಯ್ತು. ಸೊ ಚಾಲೆಂಜಲ್ಲಿ ಯಾರಿಗೂ ಮೋಸ ಬೇಡ. 2 ಆಲ್ಮೋಸ್ಟ್ ಆ ಟ್ರೀ ಮೇಲೆ ಹೋಯ್ತು. 1 ಸೆಕೆಂಡ್ ತೋರಿಸ್ತೀನಿ. ಸೊ 2 ವಾಟರ್ ಬಾಟ್ಲ್ ಆಲ್ಮೋಸ್ಟ್ ಆ ಟ್ರೀ ಮೇಲೆ ತನಕ ಹೋಯ್ತು. ಆ್ಯಂಡ್ ಅಲ್ಲಿದ್ದೆಲ್ಲ ಹಾಲ್ಗೆ ಹೋಯ್ತು. ಆಮೇಲೆ ಒಂದು ವಾಟರ್ ಬಾಟ್ಲ್ ಅಲ್ಲಿ ಸಿಗೋಕ್ಕಂತೂ ಒಂದು ಇಲ್ಲಿ ಬಿತ್ತು. ಸೊ ನೀವು ನೋಡಿದ್ರೆ ಏನೋ ಚೀಟ್ ಮಾಡಿಲ್ಲ, ಏನೋ ಸುಳ್ಳು ಹೇಳಿಲ್ಲ. ಆ್ಯಂಡ್ ಬ್ಲಾಗಲ್ಲಿ ಪ್ರಾಪರಾಗಿ ಈ ಒಂದು ಚಾಲೆಂಜಿಂಗ್ ಬ್ಲಾಗಲ್ಲಿ ಏನಾಯಿತು ಅದೇ ತೋರಿಸಿದೆ. ಬನ್ನಿ, ಚಾಲೆಂಜ್ ಇಲ್ಲಿಗೆ ಎಂಡ್ ಆಗಲ್ಲ. ಇನ್ನೊಂದಿಷ್ಟು ವಾಟರ್ ಬಾಟಲ್ ತಂದಿದ್ದೀನಿ, ಇನ್ನು ತುಂಬ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅಂದರೆ ತುಂಬ ಸಲ ಸೇಮ್ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡೋಣ. ಇನ್ನು ಎಷ್ಟು ಹೈಟ್ ಹೋಗ್ಬೇಕಂದ್ರೆ ಟ್ರೈ ಮಾಡ್ತಾಯಿದ್ದೀನಿ, ಹೈಟ್ ಕಳಿಸ್ಲಿಕ್ಕೆ ವಾಟರ್ ಬಾಟಲ್ನ. ಸೊ ಈಗ ಫಟಾಫಟ್ ಇದನ್ನು ಏರ್ ಹೊಡೆದು ಎಕ್ಸ್ಪೆರಿಮೆಂಟ್ ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ರಾಕೆಟ್ ಲಾಂಚ್ ವಿಡಿಯೋ. ಆ್ಯಂಡ್ ಇದೇ ರಾಕೆಟ್ ಲಾಂಚ್ ವಿಡಿಯೋ. ಆ್ಯಂಡ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಸೆಗ್ಮೆಂಟ್ ಆಫ್ ರಾಕೆಟ್ ಲಾಂಚ್. ಗೈಸ್, ನಮ್ಮ ಫ್ರೆಂಡ್ ನನ್ನ ವಾಟರ್ ಬಾಟ್ಲಿಗೆ ಏರ್ ಫಿಲ್ ಮಾಡಬೇಕಂತ ಇದ್ದೆ, ಜಸ್ಟ್ ಮಿಸ್ ಪಂಪ್ ಕೆಟ್ಟೋಯ್ತು. ಸೊ ಈಗ ನನ್ನ ಫ್ರೆಂಡ್ ವಾಟರ್ ಬಾಟ್ಲಿನ 1 ಸೆಕೆಂಡ್ ಲಾಂಚ್ ಮಾಡೋಣ. 3, 2, 1 ಲೆಟ್ಸ್ ಗೋ. ಗೈಸ್, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗೈಸ್. ಆನ್ ಆಗಿವೆ
ಸೊ ಥರ್ಡ್ ಟೈಮ್ ಮತ್ತೆ ರಾಕೆಟ್ ಲಾಂಚ್ ಮಾಡ್ತಾ ಇದ್ದೀವಿ, ಅಂದರೆ ವಾಟರ್ ಬಾಟ್ಲಿಂದ ರಾಕೆಟ್ ಲಾಂಚ್ ಮಾಡ್ತಾ ಇದ್ದೀವಿ. 3, 2, 1 ಗೈಸ್. ಹೋಗಿ ಥ್ಯಾಂಕ್ ಯು. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಾವು ಹೊರಗೆ ಬಂದಿದ್ದೀವಿ ಆ್ಯಂಡ್ ಚೆಕ್ ಒಬ್ಬರ ಕಡೆ ಮಾಡಿಸ್ತಾ ಇದ್ದೀನಿ. ಸೊ ಸೇಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದಾರೆ, ನಾನು ಮಾಡಿದ್ದೀನಿ, ಅದನ್ನ ನೋಡಿದ್ರು ಆ್ಯಂಡ್ ಬನ್ನಿ ಗೈಸ್ ರೆಕಾರ್ಡ್ ಮಾಡೋಣ. ಸೊ ನೀವು ನೋಡಿದ್ರಲ್ಲ ನಾನು ರಾಕೆಟ್ ವಾಟರ್ ಬಾಟ್ಲಿಂದ ಹೇಗೆ ಲಾಂಚ್ ಮಾಡಿದೆ ಅಂತ. ಆ್ಯಂಡ್ ನಮ್ಮ ಜೊತೆ ಒಂದಿಷ್ಟು ಜನ ಬಂದಿದ್ದರು ನೋಡೋಕ್ಕೆ ಆ್ಯಂಡ್ ಸಖತ್ತಾಗಿತ್ತು ಗೈಸ್. ಅವರು ಹಾರಿಸಿದ್ರು, ಫಸ್ಟ್ ಟೈಮ್ ಫೇಲ್ ಆಯಿತು ಆ್ಯಂಡ್ ಸೆಕೆಂಡ್ ಟೈಮ್ ಸ್ವಲ್ಪ ಏರ್ ಜಾಸ್ತಿ ಆಗಿದಾಗ ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು ಗೈಸ್. ಈ ರಾಕೆಟ್ ಲಾಂಚ್ ಮಾಡೋಕ್ಕೆ ಒಬ್ಬನೇ ಬಂದಿದ್ದೆ, ಬಟ್ ಒಂದಿಷ್ಟು ಜನ ಅಂದರೆ ನಾರ್ತ್ ಇಂಡಿಯನ್ಸ್ ಇದ್ದರು ಆ್ಯಂಡ್ ಎಲ್ಲ ನಾರ್ತ್ ಇಂಡಿಯನ್ಸ್ ಆಗಲಿ ಯಾರೇ ಪೂರ ಇಂಡಿಯಾದಲ್ಲಿ ಯಾರೇ ಇರಲಿ ಎಲ್ಲ ನಮ್ಮ ಅಣ್ಣ ತಮ್ಮ ಅನ್ಬೋದು. ಸೊ ತುಂಬ ಚೆನ್ನಾಗಿ ಮಾತಾಡಿದ್ರು, ನಾನು ಚೆನ್ನಾಗಿ ಮಾತಾಡಿದೆ ಬಿಕಾಸ್ ನನಗೂ ಹಿಂದಿ ಗೊತ್ತಿತ್ತು. ಹಾಗೆ ನಾನು ಹಿಂದಿ ಸ್ಟೂಡೆಂಟ್ ಇದೆ ಆ್ಯಕ್ಚುಲಿ, ಸೊ ಅದಕ್ಕೆ ಹಿಂದಿ ಗೊತ್ತಿತ್ತು ಮಾತಾಡಿ. ಆ್ಯಂಡ್ ವಾಟರ್ ಬಾಟ್ಲಿಂದ ರಾಕೆಟ್ ಮಾಡಿದ್ವಿ, ಅವರು ಹಾರಿಸಿದ್ರು. ಸೊ ಈ ಸ್ಪಾಟಲ್ಲಿ ಸಖತ್ತಾಗಿ ಹಾರಿಸಿದ್ವಿ ಗೈಸ್. ಸೊ ಒಂದು ನಿಮಿಷ ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಗೈಸ್ ಇವತ್ತಿನ ಚಾಲೆಂಜಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಸೊ ಡೇ 4 ಇಲ್ಲ ಡೇ 5 ಔಟ್ ಆಫ್ 100 ಡೇ ವ್ಲಾಗ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಅಂದ್ಕೊತೀನಿ. ಇವಾಗ ಡೇ 6 ಮಾಡೋಕ್ಕೆ ರೆಡಿ ಆಗಬೇಕು, ಇಲ್ಲ ಡೇ 5ನಾಗ ಗೊತ್ತಾಗ್ತಿಲ್ಲ. ತುಂಬ ವ್ಲಾಗ್ ಮಾಡಿಬಿಟ್ಟಿದ್ದೀನಿ. ಸೊ 3 ಮಾಡಿದ್ದೀನಿ, ವೀಡಿಯೋಸ್ ತುಂಬ ಶೂಟ್ ಆಗಿದೆ. ಸೊ ನೆಕ್ಸ್ಟ್ ವ್ಲಾಗಿಗೆ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ, ಲವ್ ಯು, ಜೈ ಕರ್ನಾಟಕ ಮಾತೆ, ಜೈ ಹಿಂದ್ ಗೈಸ್. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಇಂಟ್ರೆಸ್ಟಿಂಗ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಹಾಗೆ ಹೊಸ ಚಾಲೆಂಜಿಂಗ್ ವೀಡಿಯೋ ಬರ್ತಾ ಇರುತ್ತೆ. ಹಾಗೆ 100 ಡೇ ಚಾಲೆಂಜಿಂಗ್ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀವಿ. 100 ಡೇ ಚಾಲೆಂಜಿಂಗ್ ವ್ಲಾಗ್ನ ಕಂಪ್ಲೀಟ್ ಮಾಡ್ತೀವಿ. ಅದೇ ಚಾಲೆಂಜಿಂಗ್ ವ್ಲಾಗಲ್ಲಿ ಒಂಥರ ಡಿಫ್ರೆಂಟ್ ಕಾಂಟೆಂಟ್ನ ತರಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೋಡ್ತಾರೆ ಗೈಸ್, ಡೈಲಿ ವ್ಲಾಗ್ನ ಮಿಸ್ ಮಾಡಬೇಡಿ. ಸ್ವಲ್ಪ ಲೇಟಾಗಿ ಬರ್ತಾ ಇರುತ್ತೆ ವ್ಲಾಗ್ನ. ಸೊ ಬಿ ವಾಚಿಂಗ್, ಕೀಪ್ ವಾಚಿಂಗ್ ಗೈಸ್. ಸೊ ಮೇನ್ ಥಿಂಗ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ 558 ಸಬ್ಸ್ಕ್ರೈಬರ್ ಆಗಿದೆ. ಆ್ಯಂಡ್ ಹೆಂಗಾರ ಮಾಡಿ 600 ಮಾಡಿಬಿಡಿ ಗೈಸ್ ಜಲ್ದಿ. ವ್ಲಾಗ್ ಮಾಡೋಕ್ಕೆ ನನಗೂ ತುಂಬ ಮೂಡಿದೆ, ತುಂಬ ಇಂಟ್ರೆಸ್ಟ್ ಇದೆ ಆ್ಯಂಡ್ ತುಂಬ ಫೋಕಸ್ ಆಗಿ ಮಾಡಬೇಕಂತಿದ್ದೀನಿ. ಬಟ್ ಈ ಒಂದು ಏರಿಯಾದಲ್ಲಿ ನೋಡಿ ಗೈಸ್, ಈ ಒಂದು ಏರಿಯಾದಲ್ಲಿ ತುಂಬ ಸೊಳ್ಳೆ ಇದೆ. ದೇರ್ ಆರ್ ಲಾಟ್ಸ್ ಆಫ್ ಮಸ್ಕಿಟೋಸ್ ವಿಚ್ ಆರ್ ಬೈಟಿಂಗ್ ಮೀ. ಐ ಥಿಂಕ್ ಸೊ ಮೈ ಬ್ಲಡ್ ಗ್ರೂಪ್ ಈಸ್ ವೆರಿ ಟೇಸ್ಟಿ ಟು ದ ಮೈ ಬ್ಲಡ್ ಈಸ್ ವೆರಿ ಟೇಸ್ಟ್ ಟು ದ ಮಸ್ಕಿಟೋ. ನನ್ನ ಬ್ಲಡ್ ತುಂಬ ಇಷ್ಟ ಅಂದ್ಕೊತೀನಿ. ಸೊ ಮಸ್ಕಿಟೋ ನನಗೆ ಜಾಸ್ತಿ ಬೈಟ್ ಮಾಡ್ತಾಯಿತ್ತು. ಸೊ ಕತ್ಲಾಗೋಕ್ಕಿಂತ ಮುಂಚೆ ಈ ಸ್ಪಾಟಿಂದ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಇವತ್ತು ಸೊ ಫೈನಲಿ ಸೊ ಈ ಲಗೇಜ್ನ ತೊಗೊಂಡು ಹೋಗಬೇಕು. ಇದರಲ್ಲಿ ಪಂಪ್ ಇದೆ ಮತ್ತು ಎಲ್ಲ ಇದೆ. ಸೊ ಈ ಸ್ಪಾಟಿಂದ ಫಟ್ ಅಂತ ಹೋಗ್ಬೇಕು ಆಚೆ. ಸೊ ನನ್ನ ಚಾಲೆಂಜಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಸೊ ಗೈಸ್ ಈವ್ನಿಂಗ್ ಟೈಮಲ್ಲಿ ಶೂಟ್ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ಹೋಮ್ ಬ್ಯಾಕ್. ಆ್ಯಂಡ್ check the clouds guys. Night time it's a possibility to rain and it is not possibility to rain. ಮಳೆ ಬರೋ ಚಾನ್ಸಸ್ ಇದೆ, ಹಾಗೆ ಮಳೆ ಬರಲ್ಲ ಅಂದ್ಕೊತೀನಿ. ಬಟ್ ಸಾರಿ ಗೈಸ್, ನಿಜವಾಗ್ಲೂ ಮಳೆ ಬರಲ್ಲ ಗೈಸ್. ಇವತ್ತು ನಿಜವಾಗ್ಲೂ ಒಂದು ಕಡೆ ಪಾರ್ಕ್ ಹತ್ರ ಅಂದರೆ ವ್ಲಾಗ್ ಮಾಡ್ತಾ ಇದ್ನಲ್ಲ, ಸೊ ಜನರು ನೋಡಿಬಿಟ್ರು ಆ್ಯಂಡ್ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ. ಶಾಕ್ ಆಗಿಬಿಟ್ಟೆ ನಾನು. ಅವ್ರು ವ್ಲಾಗಲ್ಲಿ ಮಾತಾಡ್ಬಿಟ್ರ ಅಂತ. ವ್ಲಾಗಲ್ಲಿ ಮಾತಾಡಿಲ್ಲ ಆ್ಯಂಡ್ ವ್ಲಾಗ್ ಎಂಡ್ ಮಾಡಿದ್ಮೇಲೆ ಮಾತಾಡಿದ್ರು, ವೀಡಿಯೋ ಮಾಡ್ತಾಯಿದ್ದೆ. ಹೌದು ಅಂದೆ ನಾನು. ಬಟ್ ಚೆನ್ನಾಗಿತ್ತು ಗೈಸ್. ನಾರ್ತ್ ಇಂಡಿಯನ್ಸ್ ಬ್ರದರ್ಸ್ ಜೊತೆ ಮೀಟ್ ಮಾಡಿ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಜೊತೆ ಮೀಟ್ ಮಾಡಿ ಆ್ಯಂಡ್ ಅವ್ರ ಕಡೆ ರಾಕೆಟ್ ಆರಿಸಿ ನೋಡ್ತಾಯಿದ್ರಿ ವೀಡಿಯೋ ಹೇಗಿದೆ ಅಂತ. ಸೊ ನೀವು ನೋಡಿದ್ದೀರ ವ್ಲಾಗ್ ಹೇಗಿದೆ ಅಂತ ನೋಡಿದ್ದೀರ ಗೈಸ್. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.